ಸ್ಪೆಷಲ್ ಮಸಾಲ ಹಾಕಿ ಮಾಡಿದಂತಹ ಸೂಪರ್ ಟೇಸ್ಟಿ ಚಿಕನ್ ರೆಸಿಪಿ ಇವತ್ತಿನದು. ಈ ಚಿಕನ್ ಮಸಾಲ ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮೊಸರಲ್ಲಿ ಮಸಾಲೆ ಎಲ್ಲ ಹಾಕಿ ನೆನೆಸಿ ಮಾಡಿದಂತಹ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗಾದರೆ ಇದನ್ನು ಹೇಗೆ ಮಾಡೋದೆಂದು ನೋಡುವ ನಾವು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಅಡುಗೆಯನ್ನು ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ ಇವತ್ತು. ನಾನಿಲ್ಲಿ 1 kg ಚಿಕನ್ ತೆಗೆದುಕೊಂಡಿದ್ದೇನೆ. ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಅರಸಿನ ಹಾಕುವ, ಕೆಂಪು ಮೆಣಸಿನ ಪುಡಿ, ಖಾರ ನೋಡಿ ಹಾಕಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಹಾಗೆಯೇ ಕೊತ್ತಂಬರಿ ಪುಡಿ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆಯೇ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಫುಲ್ ಬೇಕು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಇದಕ್ಕೆ ಮೊಸರಲ್ಲಿ ನಾವು ನೆನೆಸಲಿಕ್ಕಿದೆ ನೋಡಿ. ಮೊಸರು ನೋಡಿ ಮುದ್ದೆ ಮುದ್ದೆ ಗಟ್ಟಿ ಗಟ್ಟಿ ಇರ್ತದೆ ನೋಡಿ. ಅದನ್ನು ಹೀಗೆ ಮಾಡಿದರೆ ಒಳ್ಳೆ ಕ್ರೀಮ್ ಟೈಪಲ್ಲೇ ಆಗ್ತದೆ ಅದು. ಇವಾಗ ನೋಡಿ ನಾನು ಈ ರೀತಿ ಶೇಕ್ ಮಾಡಿದೆ ನೋಡಿ. ಈಗ ಹಾಕ್ತಾ ಇದ್ದೇನೆ ನೋಡಿ ಬೌಲಿಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ರೀಮ್ ಟೈಪಲ್ಲಿ. ದೊಡ್ಡ 1 ಕಪ್ಪು ಬೇಕಾಗ್ತದೆ, ಅಥವಾ ಕಪ್ಪಲ್ಲಿ ಹಾಕೋದಾದರೆ 1.5 ಕಪ್ಪಿನಷ್ಟು ಬೇಕಾಗ್ತದೆ 1 kgಗೆ. ಇದನ್ನು ನಾನೀಗ ಈ ನಮ್ಮ ಚಿಕನ್ ಮಸಾಲೆ ಇದೆ ನೋಡಿ ಅದಕ್ಕೆ ಹಾಕಿದ್ದೇನೆ. ಜಿಂಜರ್ ಗಾರ್ಲಿಕ್ ಮತ್ತು ಕೊತ್ತಂಬರಿ ಮೆಣಸಿನ ಪುಡಿ ಹಾಕಿದ ಚಿಕನಿಗೆ ಈ ಮೊಸರನ್ನು ಹಾಕಿ ಚೆನ್ನಾಗಿ ಒಂದು ಸಲ ಅದಕ್ಕೆ ಮಿಕ್ಸ್ ಮಾಡುವ, ಮಸಾಜ್ ಮಾಡಿದ ಹಾಗೆ. ಈ ರೀತಿ ಚೆನ್ನಾಗಿ ಈ ರೀತಿ ಮಾಡಬೇಕು. ಒಂದು ಅರ್ಧ ಲಿಂಬೆ ರಸ ಸಾಕಾಗ್ತದೆ ಇದಕ್ಕೆ. ಮೊಸರು ಹಾಕ್ತೇವೆ ನೋಡಿ, ಹಾಗಾಗಿ ಒಂದು ಅರ್ಧ ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡುವ ಒಂದು ಸಲ. ಈಗ ಇನ್ನೊಂದು ಮಸಾಲೆ ರೆಡಿ ಮಾಡಲಿಕ್ಕಿದೆ ನಮಗೀಗ. ಒಂದು ಮಸಾಲೆಯ ಪುಡಿ, ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಈ ಮಸಾಲೆ ಪುಡಿಯೇ. ಇದನ್ನೊಂದು ಹಾಗೆ ಒಂದು 5 ನಿಮಿಷ ಪಕ್ಕಕ್ಕಿಡುವ. ಒಂದು 2 ಟೀ ಸ್ಪೂನ್ನಷ್ಟು ತುಪ್ಪ ಹಾಕಬೇಕು. ಇದೆಲ್ಲವನ್ನು ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ಪೆಷಲ್ ಮಸಾಲೆ ಏನು ಮಾಡ್ತೇವೆ ನೋಡಿ, ಅದನ್ನು ಏನು ಹಾಕ್ತೇವೆ ಅಂತ ನೋಡುವ. 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಮತ್ತು 1 ಟೀ ಸ್ಪೂನ್ನಷ್ಟು ಕರಿಮೆಣಸು, 1 ಟೀ ಸ್ಪೂನ್ ಜೀರಿಗೆ, ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಬಡೆಸೊಪ್ಪು, ಫೆನಲ್ ಸೀಡ್ಸ್ ಉಂಟು ನೋಡಿ ಬಡೆಸೊಪ್ಪು ಅದು, ಮತ್ತು ಕೆಂಪು ಬ್ಯಾಡಗೆ ಮೆಣಸು. ನಮಗೆ ಖಾರಕ್ಕೆ ಬೇಕಾದಷ್ಟು ನೋಡಿ ಹಾಕ್ಬೋದು. ನಾನೊಂದು ಮೆಣಸಿನ ಪುಡಿ ಮೊದಲೇ ಹಾಕಿರೋದ್ರಿಂದ ಇದರಲ್ಲಿ ಒಂದು 4-5 ಮೆಣಸು ತೆಗೆದುಕೊಂಡಿದ್ದೇನೆ ನಾನು. ಇದು ಸಾಕಾಗ್ತದೆ, ಖಾರ ಸಹ ಇದೆ ಇದು ನೋಡಿ. ಒಂದು 1/4 ಚಮಚದಷ್ಟು ಮೆಂತೆ, ಜಾಸ್ತಿ ಹಾಕಲಿಕ್ಕಿಲ್ಲ. ಒಂದು 1/4 ಚಮಚದಷ್ಟು ಮೆಂತೆ ಹಾಕಿ ಇದನ್ನೆಲ್ಲವನ್ನು ನಾವು ಡ್ರೈ ರೋಸ್ಟ್ ಮಾಡುವ. ಒಳ್ಳೆ ಕ್ರಿಸ್ಪ್ ಆಗಬೇಕಿದು. ಕೊತ್ತಂಬರಿ, ಮೆಂತೆ, ಮೆಣಸು ಎಲ್ಲ. ಮೆಣಸು ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು. ಇದನ್ನು ನೋಡಿ ಆಯ್ತು. ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡುವ ಇದನ್ನು. ಹಾಗೆಯೇ ನಾನಿಲ್ಲಿ 2 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೋಡಿ ಈ ರೀತಿ ಉದ್ದಕ್ಕೆ ತೆಳುವಾಗಿ ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಿ ರೆಡಿ ಮಾಡಿಡುವ. ಅಷ್ಟೊತ್ತಿಗೆ ಮಸಾಲೆಗೆ ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಪೂರವನ್ನು ಹಾಕುವ. ಅಷ್ಟೊತ್ತಿಗೆ ನಾವು ಬೆಳ್ಳುಳ್ಳಿ ಬೇಕು ಇದಕ್ಕೆ. ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿಡುವ. ಒಂದು 7-8 ಅಥವಾ 6-7 ದೊಡ್ಡದಾದರೆ ಸಾಕಾಗ್ತದೆ. ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸಲ ಮಿಕ್ಸಲ್ಲಿ ಒಮ್ಮೆ ರನ್ ಮಾಡುವ. ನಂತರ ಸ್ವಲ್ಪ ನೀರು ಹಾಕಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಬುವ. ತುಂಬ ನುಣ್ಣಗಾಗುವುದಿಲ್ಲ ಅದು, ಆದರೂ ಸಹ ನೋಡಿ ಇಷ್ಟು ನುಣ್ಣಗಾಗಿದೆ. ಇಷ್ಟು ಸಾಕಾಗ್ತದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಇದುವೇ ಮಸಾಲೆ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಮೊಸರೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು 10 ನಿಮಿಷ ಇಟ್ಟು ನಂತರ ಈ ಮಸಾಲೆ ಇದೆ ನೋಡಿ, ಈಗ ಗ್ರೈಂಡರಲ್ಲಿ ಮಾಡಿದ್ದು ಮಿಕ್ಸಿಯಲ್ಲಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕನಿಷ್ಠ ಪಕ್ಷ ಅರ್ಧ ಗಂಟೆ ಆದರೂ ನಾವು ಇದನ್ನು ಇಡಬೇಕು. ಟೈಮ್ ಇದೆ ಅನಿಸಿದರೆ 1 ಗಂಟೆ ಇಟ್ಟರೆ ತುಂಬ ಒಳ್ಳೆಯದು. ಇವಾಗ ನಾನೊಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ. ಇದಕ್ಕೆ ನಾವೀಗ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಇದನ್ನು ಹುರಿಬೇಕೀಗ ನಾವು. ತುಂಬ ಬ್ರೌನ್ ಕಲರ್ ಬರುವುದೆಲ್ಲ ಬೇಡ. ಸ್ವಲ್ಪ ಸಾಫ್ಟ್ ಆಗ್ತದೆ ಅಷ್ಟು ಮಾಡಿದರೆ ಸಾಕು. ತುಂಬ ಕರಿಬೇವು ಹಾಕ್ತಾ ಇದ್ದೇನೆ ನಾನು.
ಒಂದು 4-5 ಹೆಸರಿನಷ್ಟು ಕರಿಬೇವನ್ನು ಹಾಕಿ ಇದರೊಟ್ಟಿಗೆ ಹುರಿತಾ ಇದ್ದೇನೆ. ಕರಿಬೇವು ಎಷ್ಟು ಹಾಕಿದರೂ ಒಳ್ಳೆಯದಾಗ್ತದೆ. ನಾನಂತೂ ಒಂದೆರಡು ಹಾಕುವ ಪಂಚಾತಿಗೆ ಇಲ್ಲ, ನನಗೆ ಜಾಸ್ತಿಯೇ ಕರಿಬೇವು ಉಪಯೋಗಿಸ್ತೇನೆ ನಾನಿಲ್ಲಿ. ನೋಡಿ, ಈಗ 1 ಗಂಟೆ ನೆನೆದ ಕೋಳಿಯ ಮಸಾಲೆಯನ್ನು ಈಗ ಹಾಕ್ತಾ ಇದ್ದೇನೆ. ಇದನ್ನು ಇವಾಗ ನಾವೊಂದು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಒಂದು 5-6 ನಿಮಿಷ ಹುರಿದ ಮೇಲೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ನೋಡಿ, ಈಗ ಮಧ್ಯಮ ಉರಿಯಲ್ಲಿ ಉಂಟಿದು. ಒಂದು ಅರ್ಧ ಲೋಟದಷ್ಟು ನಾನು ಇದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಬೇಯಲಿಕ್ಕೆ ಇಡುವಾಗಲೇ ಒಂದು 4 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ಇದಿನ್ನು ನಡುವೆ ಒಮ್ಮೆ ಚೆಕ್ ಮಾಡಿ ನೋಡಬೇಕಾಗ್ತದೆ, ಇಲ್ಲಾಂದರೆ ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಒಂದು ಸಲ ಈ ರೀತಿ ಚೆಕ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸಾಕಾಗ್ತದೆ. ಇದು ಮೊಸರಲ್ಲಿ ನೆನೆದ ಚಿಕನ್ ಬೇಗ ಬೇಯ್ತದೆ 10-12 ನಿಮಿಷದಲ್ಲಿ. ನೋಡಿ, ಇವಾಗ ಒಂದು ಸಲ ಬೆಂದಿದೆಯಾ ಅಂತ ನಾವು ಚೆಕ್ ಮಾಡಿ ನೋಡುವ. ಒಂದು ತುಂಡು ತೆಗೆದು ಇವಾಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇದಿನ್ನು ಸ್ವಲ್ಪ ನೀರು ಆರಬೇಕು. ಇದರಲ್ಲಿ ಇನ್ನೂ ನೀರಿದೆ, ಇದರಲ್ಲಿ ಸ್ವಲ್ಪ ಆರಬೇಕಾಗ್ತದೆ. ಇವಾಗ ನೋಡಿ, ಒಂದು 2 ಟೀ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ನಾನು ಹುರಿದು ಪುಡಿ ಮಾಡಿ ಇದಕ್ಕೆ ಹಾಕಿದ್ದೇನೆ. ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸಹ ಕೊನೆಗೆ ಹಾಕಿದ್ದೇನೆ. ಚಿಕನ್ ರೆಸಿಪಿ ರೆಡಿಯಾಗಿದೆ. ಕಸೂರಿ ಮೇಥಿ ಹಾಕಿದ ಮೇಲೆ ನಾನು ಒಂದು 3-4 ನಿಮಿಷ ಮೆಲ್ಲ ಉರಿಯಲ್ಲಿಟ್ಟು ಸ್ವಲ್ಪ ಡ್ರೈ ಮಾಡಿದೆ. ನೋಡಿ, ಇವಾಗ ಸ್ಪೆಷಲ್ ಚಿಕನ್ ಕರಿ ಬೇಗನೆ ಆಗುವಂಥದ್ದು ಇದು ರೆಡಿ ಆಯಿತು. ಮ್ಯಾರಿನೇಟ್ ಒಂದು ಮಾಡಿ ಇಟ್ಟು ಬಿಟ್ಟರೆ ಫ್ರಿಜ್ಜಲ್ಲಿ ಮರುದಿನ ಸುಲಭದಲ್ಲಿ ಮಾಡ್ಬೋದು ಇದನ್ನು. ಹಾಗಾದರೆ ನಾಳೆ ಇನ್ನು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.